ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೋಡಿ, ಜೂನ್ ತಿಂಗಳಲ್ಲಿ ಮೊದಲನೇದಾಗಿ 6ನೇ ತಾರೀಕಿನಂದೇ 2 ಗ್ರಹಗಳು ಬದಲಾವಣೆ ಆಗ್ತಾ ಇರುವಂತಹದ್ದು. ಇಲ್ಲಿ 6ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಸಿಂಹ ರಾಶಿಗೆ ಕುಜ ಮತ್ತು ಅದೇ ದಿವಸದಂದೇ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 6ನೇ ತಿಂಗಳು 2025ರಂದು ರವಿ ಮಿಥುನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು 29ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಶುಭ ಸಂದರ್ಭದಲ್ಲಿ, ಇಷ್ಟು ಗ್ರಹಗಳ ಸಂಚಾರಗಳು ಇರುವಂತಹ ಸಂದರ್ಭದಲ್ಲಿ ಎಂತೆಂತಹ ಫಲಗಳನ್ನು ನೀವು ಪಡ್ಕೋಬಹುದು ಅನ್ನುವಂತಹ ತುಲನೆಯನ್ನು ಮಾಡೋಣ. ಅದಕ್ಕೂ ಮೊದಲನೇದಾಗಿ ಈ ಒಂದು ತಿಂಗಳಿನ 25ನೇ ತಾರೀಕು ಏನಿದೆ ಅಮಾವಾಸ್ಯೆ ತಿಥಿ, ಅದು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿದೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಿಮಗಾಗಿಯೇ ನಾವು ಏನು ಚೈತ್ರ ಮಾಸದಲ್ಲಿ ಚೈತ್ರದ ಅಮಾವಾಸ್ಯೆಗೆ ನಾವೇನು ಮಾಡಿದ್ವಲ್ಲ, ಸರ್ವ ಕಾರ್ಯ ಸಿದ್ಧಿ ಬೆಳ್ಳಿ ತಾಯ್ತವನ್ನು ಈ ಬಾರಿಯೂ ಸಹ ನಾವು ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ದೃಷ್ಟಿ ದೋಷಗಳು, ಸಣ್ಣ ಸಣ್ಣ ಕೃತಿಮ ಮಾಟಮಂತ್ರ ದೋಷಗಳು, ಕೆಲಸ ಕಾರ್ಯಗಳು ಆಗದೆ ನಿಂತು ಹೋಗ್ತಾ ಇರುತ್ತೆ. ಅಂತಹ ವಿಚಾರಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗಿ, ಕೆಲಸದಲ್ಲಿ ವೃದ್ಧಿಯಾಗಿ, ಹಣಕಾಸಿನ ಬೆಳವಣಿಗೆ ಆಗೋದಕ್ಕೋಸ್ಕರವಾಗಿಯೇ ಅಮಾವಾಸ್ಯೆಯ ಪರ್ವಕಾಲದಂದು ಹಲವು ಮೂಲಿಕೆಗಳನ್ನು ಸೇರಿಸಿ ಈ ರಜತ ಅಂದರೆ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ಅದನ್ನು ನೀವು ಕತ್ತಿನಲ್ಲಾಗಲಿ ತೋಳಿನಲ್ಲಾಗಲಿ ಧರಿಸಿಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡಬಹುದು. ಹಾಗಾಗಿ 25ನೇ ತಾರೀಕು 6ನೇ ತಿಂಗಳು 2025ರ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಿಮ್ಮ ಹೆಸರಿನಲ್ಲಿ ನೀವು ಒಂದು ತಾಯ್ತವನ್ನು ಮಾಡಿಸ್ಕೊಳ್ಳೋಕೆ ಇಷ್ಟಪಡೋರು ಮಾಡಿಸ್ಕೋಬಹುದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅದೊಂದು ವಿಶೇಷವಾದದ್ದು. ಯಾಕಂದರೆ ನಾವು ಚೈತ್ರ ಅಮಾವಾಸ್ಯೆ ಆದ ನಂತರ ಮತ್ತೆ ಹಿಂದಿನ ಅಮಾವಾಸ್ಯೆಯಲ್ಲಿ ಮಾಡಲಿಲ್ಲ. ಬಹಳ ಜನಗಳು ಪಾಪ ಕೇಳ್ತಾನೆ ಇದ್ರಿ, ಗುರುಗಳೇ ಯಾವಾಗ ಮಾಡ್ತೀರಾ ಅಂತ. ಹಾಗಾಗಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೋಸ್ಕರ ಪುನಃ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರದನ್ನು ಬುಕ್ ಮಾಡ್ಕೋಬಹುದು. ಇನ್ನು ಅದೇ ರೀತಿಯಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯ ಜೊತೆಗೆ ಇರತಕ್ಕಂತಹದ್ದು ಪೌರ್ಣಮಿ, 11ನೇ ತಾರೀಕು ಇರತಕ್ಕಂತಹ ಪೌರ್ಣಮಿ, ಅದನ್ನು ಭೂಮಿ ಪೌರ್ಣಮಿ ಅಂತಲೂ ಸಹ ಕರಿತೀವಿ. ಈ ಭೂಮಿ ಪೌರ್ಣಮಿಯು ಸಹ ಬಹಳ ವಿಶೇಷವಾದಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಅವತ್ತಿನ ದಿವಸ ನೀವು ಮನೆಯಲ್ಲಿ ಉಪ್ಪಿನ ದೀಪವನ್ನು ಬೆಳಗೋದ್ರಿಂದ ಹಲವು ವಿಧದಲ್ಲಿ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಗಳಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬಹುದು. ಪ್ರತಿ ರಾಶಿಯವರು ಸಹ ಒಂದು ಮಣ್ಣಿನ ತಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಹಚ್ಚಿ ನಿಮ್ಮ ಮನೆ ಬಾಗಿಲಿನಲ್ಲಿ ಸಂಜೆ ಹೊತ್ತು ಬೆಳಗೋದ್ರಿಂದ ದುಷ್ಟ ಶಕ್ತಿಗಳಿಂದ ನೀವು ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಿಚಾರಗಳನ್ನು ನೀವು ಮರೆಯದೆ 11ನೇ ತಾರೀಕಿನ ಪೌರ್ಣಮಿ ದಿವಸ ಮಾಡಿಕೊಳ್ಳೋದ್ರಿಂದ ಬಹಳ ಅನುಕೂಲತೆಗಳನ್ನು ನೀವು ಅನುಭವಿಸಬಹುದು. ಶುಭವಾಗಲಿ. ಇನ್ನು ನಿಮ್ಮ ಬದುಕಿನಲ್ಲಿ ಶುಭ ಫಲಗಳನ್ನು ಅನುಭವಿಸಬಹುದು, ನೆಗೆಟಿವಿಟಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಬಹುದು. ಶುಭವಾಗಲಿ. ಇನ್ನು ಮೇಷರಾಶಿಯವರಿಗೆ ಈ ಗ್ರಹಗಳ ಸಂಚಾರದ ಫಲಗಳು ಯಾವ ರೀತಿಯಾಗಿರ್ತಕ್ಕಂತಹ ಅನುಕೂಲತೆ ಅಥವಾ ಅನಾನುಕೂಲತೆಗಳನ್ನು ಸೃಷ್ಟಿ ಮಾಡಬಹುದು ಅನ್ನೋದನ್ನು ಈಗ ಗಮನಿಸೋಣ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ
ಈ ಒಂದು ವಿಶೇಷವಾದಂತಹ ಜೂನ್ ಮಾಸದಲ್ಲಿ ಯಾವ್ಯಾವ ಫಲಗಳು ಅನ್ನೋದನ್ನು ನೋಡೋಣ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿಯಲ್ಲೇ ನಿಮಗೆ ಶುಕ್ರ ಇರತಕ್ಕಂತಹದ್ದು ಬಹಳ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡ್ತಾನೆ. ಕಾರಣ ಸಪ್ತಮಾಧಿಪತಿಯು ರಾಶಿನಲ್ಲಿ ಇರತಕ್ಕಂತಹದ್ದು ಅನೇಕ ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯುವಂತಹ ಸೂಚನೆಗಳನ್ನು ಕೊಡ್ತಾನೆ. ವಿಶೇಷವಾಗಿ ಈ ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ. ಮಾತುಕತೆಗಳು ಬಹಳ ಚುರುಕಾಗುತ್ತೆ, ಸಂಬಂಧಗಳು ಬರೋದಕ್ಕೆ ಶುರುವಾಗುತ್ತೆ. ಆದರೆ ಎಚ್ಚರಿಕೆ ಅಂತೂ ತುಂಬ ವಹಿಸಬೇಕು. ಕಾರಣ ರಾಹುವಿನ ದೃಷ್ಟಿ ರಾಶಿಯ ಮೇಲೂ ಮತ್ತು ಶುಕ್ರನ ಮೇಲೂ ಇರುತ್ತೆ. 29ನೇ ತಾರೀಕಿನವರೆಗೂ ಸಹ ನೀವು ಏನು ಮಾಡಬೇಕು, ಸುಮ್ಮನೆ ವೆಯ್ಟ್ ಮಾಡಬೇಕು. ಯಾವುದೇ ಸಂಬಂಧಗಳನ್ನು ಒಪ್ಕೊಳ್ಳೋಕ್ಕೆ ಹೋಗೋದು ಬೇಡ. ಏನೇ ಸಂಬಂಧಗಳು ಬಂದರೂ ಹೌದಾ ಸರಿ ನಾವು ಯೋಚನೆ ಮಾಡ್ತೀವಿ ಅಂಥೇಳಿ ಪೆಂಡಿಂಗ್ನಲ್ಲಿ ಇಟ್ಕೊಳ್ಳಿ, ಹೋಲ್ಡಲ್ಲಿ ಇಟ್ಕೊಳ್ಳಿ, ಹೊರತು ಮುಂದುವರ್ಕೊಂಡು ಹೋಗೋದು ಬೇಡ. ಅದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಂಕಷ್ಟ ಆದರೂ ಆಗಬಹುದು, ಆಗದೇನೂ ಇರಬಹುದು. ಕಾರಣ ರಾಹುವಿನ ಸಂಚಾರ ಅದು ಹೇಳಲಿಕ್ಕೆ ಬರಲ್ಲ. ರಾಹು ದಿಢೀರಂತ ಒಳ್ಳೆಯದು ಮಾಡ್ತಾನೆ, ದಿಢೀರಂತ ಕೆಟ್ಟದ್ದು ಮಾಡ್ತಾನೆ. ಆ ರೀತಿಯಾದಂತಹ ಫಲಾನುಫಲಗಳನ್ನು ರಾಹು ಕೊಡ್ತಕ್ಕಂಥದ್ದು. ಜೊತೆಗೆ ರಾಹು ಇಲ್ಲಿ 11ನೇ ಮನೆಯಲ್ಲಿ ಶನಿ ಮನೆಯಲ್ಲಿದ್ದು, ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಅರ್ಧ ಶುಭ ಅರ್ಧ ಅಶುಭದ ಫಲಗಳು ಸಹ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದ ಸಂದರ್ಭಕ್ಕೆ ನಿಮಗೆ ಹಲವು ವಿಧದಲ್ಲಿ ನಷ್ಟಗಳೇ ಕಾದಿದೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗಗಳು ಸಿಗದೆ ಹೋಗಬಹುದು. ಪದೇ 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 ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬಂದರೂ ಬರಬಹುದು. ಮೇಲಧಿಕಾರಿಗಳ ಕಿರುಕುಳಗಳು ಸಹ ಹೆಚ್ಚಿಗೆ ಆಗೋದಕ್ಕೆ ಸಾಧ್ಯತೆಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ಗುರು 3ನೇ ಮನೆಯಲ್ಲಿ, ರವಿಯೂ ಸಹ 3ನೇ ಮನೆಯಲ್ಲಿ ನಿಮಗೆ ಸಂಚಾರ ಮಾಡ್ತಾನೆ. ರವಿ 2 ಮತ್ತು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಸೊ ಅಷ್ಟೊಂದು ಅನುಕೂಲಕರವಾದಂತಹ ವಾತಾವರಣ ಗುರುವಿನಿಂದಾಗಲಿ ರವಿಯಿಂದಾಗಲಿ ನಿಮಗೆ ಸಿಕ್ಕೋದಿಲ್ಲ. ಗರ್ಭಿಣಿ ಸ್ತ್ರೀಯರು ಬಹಳ ಹುಷಾರಾಗಿರಬೇಕು. ಸುಮ್ಮನೆ ಏನೋ ನಿಮ್ಮ ಇಷ್ಟ ಬಂದ ಹಾಗೆ ಏನೇನೋ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಉದಾಸೀನ ಮಾಡ್ತಾ ಇರ್ತಾರೆ ಗರ್ಭಿಣಿಯರು. ದಯವಿಟ್ಟು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಬಾಣಂತನ ಮಾಡಿಸ್ಕೊಳ್ತಿರ್ತಕ್ಕಂಥ ಹೆಣ್ಮಕ್ಳು ಅಷ್ಟೇ, ಸರಿಯಾಗಿ ಬಾಣಂತನ ಮಾಡಿಸ್ಕೊಳ್ಳಿ. ತಣ್ಣೀರು ಮುಟ್ಟೋದು ಅಥವಾ ಇನ್ನೊಂದೇನೋ ಮಾಡೋಕ್ಕೆ ಹೋಗೋದು ಆ ರೀತಿಯಾಗಿ ಮಾಡೋಕ್ಕೆ ಹೋಗೋದು ಬೇಡ. ಆಮೇಲೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗೋದು. ನೀವು ಯಾವ ಆಸ್ಪತ್ರೆಗೆ ಹೋದರೂ ಸರಿ ಹೋಗಲ್ಲ, ಯಾವ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಏನು ಮಾಡಿದರೂ ಸರಿ ಹೋಗಲ್ಲ. ಒಂದು ಸಲ ದೇಹದ ಆ ಒಂದು ಭಾಗಗಳು ಹೋಯಿತು ಅಂದರೆ ಮತ್ತಿನ್ಯಾವತ್ತೂ ರಿಪೇರಿ ಅಂತೂ ಮಾಡೋಕ್ಕಾಗಲ್ಲ. ಬಹಳ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಚಂದ್ರನ ಮನೆಯಲ್ಲಿ ಬುಧನ ಸಂಚಾರ ಬೇರೆ ಇರ್ತಕ್ಕಂತಹದ್ದು 22ನೇ ತಾರೀಕಿನಿಂದ. ಆಗೇನಾಗುತ್ತೆ, ಈ ತಾಯಿ ಮನೆಯವರೊಟ್ಟಿಗೆ ಒಂದಿಷ್ಟು ಸಂಕಷ್ಟಗಳು ಅಥವಾ ತಾಯಿಗೊಂದಿಷ್ಟು ಅನಾರೋಗ್ಯಗಳು, ಹೀಗೆ ಏನಾದರೂ ಒಂದು ಅಮ್ಮನಿಗೆ ಸಂಬಂಧಪಟ್ಟಂತಹ ಕೆಡುಕುಗಳು ನಡೀತಾನೆ ಇರುತ್ತೆ. ದಿಢೀರಂತ ಸೋದರತ್ತೆ ಸೋದರ ಮಾವರಿಂದ ಏನೋ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು. ಯಾಕಂದರೆ ಪೈಶಾಚ ಯೋಗ ಬಂದ್ಬಿಡುತ್ತಾಗ ಕುಟುಂಬದ ಒಳಗಡೆ ಕಿರಿಕಿರಿಗಳು ಜಾಸ್ತಿ ಆಗಿಬಿಡುವಂಥದ್ದು ಈ ರೀತಿಯಾಗೆಲ್ಲ ಆಗುತ್ತೆ. ಭೂಮಿ ವಿಚಾರಗಳಲ್ಲಿ ಬಹಳ ಜಾಗ್ರತೆಯಾಗಿರಬೇಕು. ಭೂಮಿಯ ವ್ಯಾಪಾರ ಮಾಡ್ತಾ ಇದ್ದೀನಿ ಅಥವಾ ಕೊಂಡ್ಕೊಳ್ತಾ ಇದ್ದೀನಿ, ಸೇಲ್ ಮಾಡ್ತಾ ಇದ್ದೀನಿ ಅಂತಂದರೂ ಸಹ ಬಹಳ ಹುಷಾರಾಗಿ ಇದ್ದು ನೀವು ಮುಂದುವರ್ಕೊಂಡು ಹೋಗಬೇಕಾಗತ್ತೆ. ಸುಮ್ಮನೆ ಕೈ ಹಾಕಕ್ಕೆ ಹೋಗೋದು ಬೇಡ. ಏನೇ ಕಾರಣ ಇದ್ರೂ ಧೈರ್ಯವಾಗಿದ್ದು ಸ್ವಲ್ಪ ಮುಂದುವರ್ಕೊಳ್ತಾ ಹೋಗಿ, ಎಲ್ಲನೂ ಸಹ ಒಳ್ಳೆಯದಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಾಗಿ ಹೆಜ್ಜೆಗಳನ್ನು ಮೇಷರಾಶಿಯವರು ಈ ಒಂದು ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಇಡ್ತಾ ಹೋಗಬೇಕಾಗತ್ತೆ. ಕಾರಣ ಗ್ರಹಗಳ ಸಪೋರ್ಟ್ ಸಹ ನಿಮಗೆ ಅಷ್ಟು ಇಲ್ಲ. ಅದೇ ರೀತಿಯಾಗಿ ನಿಮಗೆ ಒಂದಿಷ್ಟು ಗೋಚಾರದಲ್ಲಿ ಶನಿ ಮತ್ತು ಗುರುವಿನ ಬಲವೂ ಸಹ ಇಲ್ಲದೆ ಇರತಕ್ಕಂಥದ್ದು ಒಂದು ಸ್ವಲ್ಪ ಹಿನ್ನಡೆ ಅಂತಲೇ ಹೇಳೋಕ್ಕೆ ಸಾಧ್ಯವಿದೆ. ಇನ್ನು ಯಾವ ವಿಚಾರಗಳಲ್ಲಿ ನೀವು ಶುಭ ಫಲವನ್ನು ಅನುಭವಿಸಬಹುದು ಅಂತಂದರೆ, ಈ ಏನಾದರೂ ಹಳೆಯ ಹೂಡಿಕೆಗಳೇನಾದರೂ ಮಾಡಿದ್ದರೆ ಅಂಥದ್ರಿಂದ ನಿಮಗೆ ಒಂದಿಷ್ಟು ಹಣಕಾಸಿನ ಸೌಲಭ್ಯಗಳು ಬರುವಂಥದ್ದು. ಯಾವುದೋ FD ಮಾಡಿದ್ದರೆ ಅದು ಮೆಚುರಿಟಿಗೆ ಬರ್ತಕ್ಕಂತಹದ್ದು, ಅದರಿಂದ ಒಂದಷ್ಟು ಹಣಕಾಸಿನ ಒಳಹರಿವು ಚೆನ್ನಾಗಿ ಆಗ್ತಕ್ಕಂಥದ್ದು. ಅಂದರೆ ಇದು ಕೆಲವರಿಗೆ ಮಾತ್ರ ಅಪ್ಲೈ ಆಗ್ತದೆ. ಯಾರು ಈ ಹಿಂದೆ ಮಾಡಿದ್ದೀರೋ ಅವರಿಗೆ ಮಾತ್ರ ಆಗ್ತಕ್ಕಂತಹದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ, ಸ್ಥಾನದ ಫಲಗಳಿಂದಾಗಿ ನಿಮಗೆ ಒಂದಷ್ಟು ಅನುಕೂಲ ಮತ್ತು ಅನಾನುಕೂಲದ ಪ್ರಭಾವಗಳು ಸಹ ಇದ್ದಾವೆ ಅನ್ನೋದನ್ನು ನಾವು ಯೋಚನೆ ಮಾಡಲೇಬೇಕಾಗತ್ತೆ. ನೋಡಿ, ಗುರು ಬೇರೆ ಅಸ್ತಂಗತ ಬೇರೆ ಆಗಿ ಹೋಗಿದ್ದಾನೆ. ಹಾಗಾಗಿಯೇ ಬಹಳ ಹುಷಾರಾಗಿರಬೇಕು. ಗುರುಗ್ರಹದ ಅಸ್ತಂಗತೆಯು ಎಲ್ಲ ರಾಶಿಗಳ ಮೇಲೂ ಸಹ ಪ್ರಭಾವವನ್ನು
ಬೀರೇ ಬೀರ್ತದೆ. ಹಾಗಾಗಿ ಮೇಷರಾಶಿಯವರು ಒಂದೊಂದು ಹೆಜ್ಜೆಯನ್ನು ಇಡಬೇಕಾದಾಗಲೂ ಜಾಗ್ರತೆಯಾಗಿ ಯೋಚನೆ ಮಾಡಿ ಅದಾದ ನಂತರ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹದ್ದು ತುಂಬ ಉತ್ತಮವಾದ ವಿಚಾರವಾಗಿರುತ್ತೆ. ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಮಾಡಿಕೊಳ್ಳಿ. ಇನ್ನು ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳಿದ್ರೆ ನಿಮಗೇನು ತೊಂದರೆಗಳು ಆಗಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. ಒಂದು 20% ಮಾತ್ರ ನಿಮಗೆ ಗೋಚಾರದಿಂದ ಇರುವಂಥದ್ದು, 80% ಜಾತಕದ ಗ್ರಹದ ದಶಾಭುಕ್ತಿಗಳಿಂದ ನಿರ್ಧಾರವಾಗುವುದರಿಂದ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂದರೆ ಗೋಚಾರದ ಈ ಅಶುಭ ಫಲಗಳು ಕಡಿಮೆ ಪ್ರಭಾವವನ್ನು ಬೀರ್ತದೆ. ಅಂದರೆ ಉದಾಹರಣೆಗೆ ನೀವು ಬಿಸಿಲಿನಲ್ಲಿ ಒಣಗ್ತಿದ್ದೀರಿ ಅಂತಂದರೆ ನಿಮಗೆ ನೆರಳನ್ನು ಕೊಡೋಕ್ಕೆ ಸಾಧ್ಯವೇ ಹೊರತು ಬಿಸಿಲನ್ನು ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ. ಬಿಸಿಲು ಅದರ ಪಾಡ್ಗೆ ಅದು ಕೆಲಸವನ್ನು ಮಾಡ್ತಾನೆ ಇರುತ್ತೆ, ನಿಮ್ಗೊಂದಿಷ್ಟು ತಂಪಾದ ನೆರಳಿನ ಜಾಗ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಬಿಸಿಲೇ ಹೋಗಿಸ್ಬಿಡಿ, ಬಿಸಿಲೇ ಇರಬಾರ್ದು ಅಂದರೆ ಅದು ಸಾಧ್ಯ ಇಲ್ಲ, ಅದು ಪ್ರಕೃತಿಯ ವಿರುದ್ಧವಾಗ್ತದೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ರೀತಿಯಾದಂತಹ ಫಲಾನುಫಲಗಳಿದ್ದಾವೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಯಾವುದು ಸಹ ಅಂದ್ಕೊಂಡ ಆ ರೀತಿಯಲ್ಲಿ ಆಗಲ್ಲ. ಹಳೆ ಸಮಸ್ಯೆಗಳು ಇನ್ನಷ್ಟು ಮುಂದುವರಿತಾ ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದ ವಾತಾವರಣ ಹಲವು ರೀತಿಯಲ್ಲಿ ಮೇಷರಾಶಿಯವರಿಗೆ ಕಾಡಬಹುದು. ಸ್ವಲ್ಪ ಜಾಗೃತಿಯಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ. ಶುಭವಾಗಲಿ. ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ. ಮತ್ತು ನಿಮಗಾಗಿ ಮಾಡ್ತಾ ಇರುವಂತಹ ಸರ್ವ ಕಾರ್ಯ ಸಿದ್ಧಿ ರಜತ ತಾಯಿತವನ್ನು ಬೇಕು ಅಂತ ಹೇಳಿದವರು ಬುಕ್ ಮಾಡ್ಕೊಳ್ಳಿ. ಅದು 25ನೇ ತಾರೀಕು 6ನೇ ತಿಂಗಳು 2025 ಶುಭ ಅಮಾವಾಸ್ಯೆಯ ಪ್ರಯುಕ್ತ, ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಇಂತಹ ವಿಶೇಷವಾದಂತಹ ದಿನದಂದು ಸರ್ವಕಾರ್ಯ ಸಿದ್ಧಿ ಮೂಲಕ ತಾಯಿತವನ್ನು ಮಾಡ್ತಾ ಇದ್ದೇವೆ. ಪುನಃ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಬೇಕಾದಂಥವ್ರು ಬುಕ್ ಮಾಡ್ಕೊಳ್ಳಿ. ಶುಭವಾಗಲಿ. ಇನ್ನು ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರದ ಮಾರ್ಗ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳು ಒಂದಿಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂದರೆ ಪ್ರಕೃತಿ ಉಳಿಲೇಬೇಕು, ಹಸಿರು ಬೆಳಗಲೇಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು. ಹಾಗಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಆ ಒಂದು ವಿಶೇಷವಾದಂಥ ಫಲವನ್ನು ನೀವೇ ಅನುಭವಿಸಿ, ನಿಮ್ಮ ಕುಟುಂಬದವರು ಅನುಭವಿಸಲಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕವಾದ ಪರಿಹಾರ. ಮೇಷರಾಶಿಯ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ 1, 2, 3ನೇ ಪಾದದಲ್ಲಿ ಹುಟ್ಟಿದಂಥವರಿಗೆ ಈ ಒಂದು ಮಾಸದಲ್ಲಿ ನೀವು ತ್ರಿಪುರ ಸುಂದರಿ ಅಷ್ಟಕಂ ಸ್ತೋತ್ರವನ್ನು ಪ್ರತಿನಿತ್ಯ 3 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಆದಷ್ಟು ಬೇಗ ನಿಮ್ಮ ಜೀವನ ಶುಭವಾಗುತ್ತೆ, ಕೆಡುಕುಗಳು ನಾಶವಾಗಿ ಇನ್ನಷ್ಟು ನಿಮಗೆ ಯೋಗ ಫಲಗಳು ಬರಲಿ ಅಂತ ಹೇಳ್ತಾ, ಮೇಷರಾಶಿಯವರ ಈ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.